ರಾಜೇಂದ್ರ ಸರ್, ಈಗ ಸಹಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಇರುವಂತಹ ತೊಡಕುಗಳು, ಸಾಂವಿಧಾನಿಕ ಪ್ರಾತಿನಿಧ್ಯತೆ, ಈ ಎಲ್ಲ ವಿಚಾರಗಳಿಗೆ ಚರ್ಚೆ ಆಗ್ತಾ ಇದೆ. ಈಗ ಆರ್ ಎಸ್ ಎಸ್ ಒಂದು ವೇಳೆ ಯಾವ ಆರ್ ಎಸ್ ಎಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸಂಘ ಆಗಿರಬಹುದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಪ್ರಾತಿನಿಧ್ಯತೆಗಳು ಏನು ಅಂತ ಸರ್? ಓಕೆ ರಾಜೇಂದ್ರ ಸರ್, ಕೇಳಿಸ್ತಾ ಇದೆಯಾ? ಓಕೆ, ಡಿಸ್ಕನೆಕ್ಟ್ ಆಗಿದೆ ಅಂತೆ. ಓಕೆ ಸರ್, ಬಾಲಕೃಷ್ಣ ಯಾದವ್ ಸರ್ ಏನೋ ಹೇಳ್ತಾ ಇದ್ರಿ, ಹೇಳಿ. ನೋಡಿ ಸರ್, ನಮ್ಮ ಏನು ಈ ಸಂಘ ಸಂಸ್ಥೆಗಳ ನೋಂದಣಿ ಇದೆ, ಆ ಕಾಯ್ದೆ ಇದೆ, ಆ ಕಾಯ್ದೆ ಪ್ರಕಾರನೂ ಕೂಡ ಯಾವುದೇ ಸಂಘ ಸಂಸ್ಥೆಗಳು ಮಾಡಬೇಕಾದ್ರೆ ರಾಜ್ಯ ಮಟ್ಟದಲ್ಲ, ಸಂಘ ಸಂಸ್ಥೆಗಳನ್ನು ಮಾಡಬೇಕಾದ್ರೂ ಕೂಡ ಪ್ರತಿಯೊಬ್ಬರು ಕೂಡ ನೋಂದಣಿ ಮಾಡ್ಕೋಬೇಕು. ಓಕೆ, ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ನೀವು ಯಾವುದೇ ಒಂದು ಇಂಡಿಯನ್ ಟ್ರಸ್ಟ್ ಆಕ್ಟ್ ಅಂತ ಬರುತ್ತೆ. ಸೊ ಇಂಡಿಯನ್ ಟ್ರಸ್ಟ್ ಆಕ್ಟ್ ಪ್ರಕಾರ ಒಂದು ಸಾಮಾಜಿಕ ಒಂದು ಆಸಕ್ತಿ ಇರ್ತಕ್ಕಂಥವ್ರು ಸಾಮಾಜಿಕ ಚಟುವಟಿಕೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸೊ ರಿಜಿಸ್ಟ್ರೇಷನ್ನು ಕಂಪಲ್ಸರಿ ಇದೆ. ಸೊ ಈ ಎಲ್ಲ ಇವತ್ತು ಯಾವುದೇ ಒಂದು ಹೊಸ ಕಂಪ್ನಿ ಮಾಡಲಿಕ್ಕೂ ಕೂಡ ಸುಮ್ಮನೆ ನಮಗೇನೋ ಇಲ್ಲ ಅಂತೇಳಿ ಯಾವುದೋ ಒಂದು ಸಂಸ್ಥೆ ಅಂತ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೊಂದು ರಿಜಿಸ್ಟ್ರೇಷನ್ ಅಂತ, ಅದು ರಿಜಿಸ್ಟ್ರೇಷನ್ ಆಕ್ಟ್ ಇದರಲ್ಲಿ ಕಾನೂನು ಪ್ರಕಾರದಲ್ಲಿ ಸ್ಥಾಪಿತವಾಗಿದೆ. ಇವನ್ನೆಲ್ಲ ಮಾಡ್ತಕ್ಕಂಥ ಏನು ಕಾಯ್ದೆಗಳಿದಾವಲ್ಲ, ಪ್ರತಿಯೊಂದು ಕಾಯ್ದೆನೂ ಕೂಡ ನಮ್ಮ ಸಂವಿಧಾನದ ಅನುಚ್ಛೇದ 14 ಏನು ಹೇಳುತ್ತಲ್ಲ, ಇವತ್ತು ಸಂವಿಧಾನದ ಅನುಚ್ಛೇದ 14 ಏನು ಹೇಳ್ತದೆ, ಇವತ್ತು ದೇಶದಲ್ಲಿ ಯಾವುದೇ ಕಾನೂನುಗಳನ್ನು ನಾವು ಮಾಡಿದ್ರು ಕೂಡ ಕಾನೂನು, ಯಾವುದೇ ಕಾನೂನಾಗಲಿ ಆ ಕಾನೂನು ಯಾರಿಗಿಂತ ದೊಡ್ಡದಲ್ಲ. ಪ್ರತಿಯೊಬ್ಬರು ಕೂಡ ಆ ಕಾನೂನಿಗೆ ಸಮಾನರು. ಅಂದ್ರೆ ಇವತ್ತು ಸಂಘ ಸಂಸ್ಥೆಗಳಾಗಲಿ, ಜನರಾಗಲಿ, ಯಾರೇ ಆಗಲಿ ಅದರಲ್ಲಿ ಡಿಸ್ಕ್ರಿಮಿನೇಟ್ ಬರಲ್ಲ. ಈ ಸಂಘ ರಿಜಿಸ್ಟ್ರೇಷನ್ ಮಾಡಬೇಕು, ಈ ಸಂಘ ಇಂಥ ಸಂಘಟನೆ ಇದು ಮಾಡಬಾರ್ದು ಅಂತ ಎಲ್ಲೂ ಕೂಡ ಡಿಸ್ಕ್ರಿಮಿನೇಷನ್ಗೆ ಅವಕಾಶ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಇದನ್ನ ಹಲವಾರು ಬಾರಿ ನಾವು ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಕೂಡ ಹಲವಾರು ಬಾರಿ ತೀರ್ಪುಗಳಲ್ಲಿ ಪ್ರಕಟ ಮಾಡಿದೆ. ಯಾಕೆ ಇದು ಬೇಕಾಗ್ತದೆ ಅಂತ ಹೇಳಿದ್ರೆ, ನೋಡಿ ಇವತ್ತು ಅಕೌಂಟಬಿಲಿಟಿ ಬೇಕಾಗ್ತದೆ. ಇವತ್ತು ಬರೀ ಒಂದು ಸಂಘ ಅಂತ ಹೇಳಿದ್ರೆ ಸುಮ್ಮನೆ ಬರೀ ರಿಜಿಸ್ಟ್ರೇಷನ್ ಮಾಡಿ ಇರ್ತಕ್ಕಂಥದ್ದಲ್ಲ. ಇದು ಒಂದು ನಿಮಿಷ ಸರ್, ಅದು ಎಲ್ಲರೂ ಹೇಳುತ್ತೆ ಸರ್, ಮದರ್ ಆಫ್ ಲಾ ಸರ್, ಮದರ್ ಆಫ್ ಲಾ, ಮದರ್ ಆಫ್ ಲಾ ಸರ್, ಅದ್ರ ಮೇಲೆ ಕಾನೂನು ಮಾಡೋದು ಸರ್. ಕಾನೂನು ರಚನೆ ಆಗದೆ ಆರ್ಟಿಕಲ್ 14 ಇಂಪಾರ್ಟೆಂಟ್ ರೋಲ್ ನೀವು ಅದಲ್ರಿ ಅಲ್ರಿ 19 ಸಂಘ ರಚನೆ ಮಾಡಕ್ಕೆ ಅವಕಾಶ ಕೊಡುತ್ತೆ. ಯಾರೇ ಅದು ಒಂದು ನಿಮಿಷ ಅದು ಅದು ಸಂಘ ಏನು ಆರ್ಟಿಕಲ್ 14 ನಾಟ್ ಓನ್ಲಿ ಸಂಘ ಸಂಸ್ಥೆಗಳು ಯಾವುದೇ ಕಾನೂನು ಮಾಡೋದ್ರ ಬಗ್ಗೆ ಹೇಳ್ತದೆ ಆರ್ಟಿಕಲ್ 14. ನಿಮಿಷ ಸರ್, ಈಗ ಒಂದು ಸಂಘಟನೆಯನ್ನ ಸರ್ ರಾಜೇಂದ್ರ ಸರ್ ಅದನ್ನ ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ ಬೇಡವೋ, ಇದು ಯಾವ ರೀತಿ ನಿರ್ಧಾರ ಆಗುತ್ತೆ? ಜೊತೆಗೆ ಒಂದು ಸಂಘಟನೆ 60,000 ಶಾಖೆಗಳನ್ನ ಹೊಂದಿದೆ ಅಂತ ಹೇಳುತ್ತೆ. ಹಾಗಿದ್ದ ಮೇಲೆ ಅದು ರಿಜಿಸ್ಟ್ರೇಷನ್ ಆಗಬೇಕಾ ಬೇಡವಾ, ಇದನ್ನ ನಿರ್ಧಾರ ಮಾಡೋರು ಯಾರು ಸರ್? ಇಲ್ಲ, ಇದನ್ನ ದೇಶದ ಸಂವಿಧಾನನೇ ತೀರ್ಮಾನ ಮಾಡೋದು, ಬೇರೆ ಯಾವುದು ಅಲ್ಲ. ಯಾಕೆಂತ ಹೇಳಿದ್ರೆ, ಮೊದಲನೇದಾಗಿ ಇಲ್ಲಿ ಒಂದು ಆಗ್ಲೇ ಒಬ್ರು ರೈಸ್ ಮಾಡಿದ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದು ನಾಮನ್ಕ್ಲೇಚರ್ ಟೈಟಲ್ ಆಫ್ ದ ಆರ್ಗನೈಸೇಷನ್ ಅಂತ ಹೇಳಿದಾಗ ಏನಾಗುತ್ತೆ, ಸಂಘಟನೆ ಅಂತ ಹೇಳಿದಾಗ ನೀವು ಸೊಸೈಟೀಸ್ ಆಫ್ ರಿಜಿಸ್ಟರ್ ಆಕ್ಟ್ ಕೆಳಗಡೆಗೆ ಸಂಘ ಸಂಘಟನೆಗಳು ರಿಜಿಸ್ಟರ್ ಆಗ್ಬೇಕು. ಇಲ್ಲವೇ ಟ್ರಸ್ಟ್ ಅಂತ ಹೇಳಿದ್ರೆ ಟ್ರಸ್ಟ್ಗಾದ್ರೂ ಬರಬೇಕು, ಇಲ್ಲವೇ ಇನ್ನೊಂದು ಕಾರ್ಮಿಕ ಕಾಯ್ದೆ ಇದೆ ಅದ್ರ ಕೆಳಗಡೆ ಆದ್ರೂ ಬರ್ಬೇಕು. ಈ ರೀತಿ ಕಾನೂನುಗಳು ಡಿಫೈನ್ ಆಗಿದೆ ದೇಶದಲ್ಲಿ, ಇಲ್ಲ ಅಂತಲ್ಲ. ಮೊದಲನೇದಾಗಿ ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಸ್ವಾತಂತ್ರ್ಯ ಪೂರ್ವಕ್ಕೂ ಮುನ್ನ ಅಸ್ತಿತ್ವದಲ್ಲಿದ್ದಂತಹ ಈಗಲೂ ಇರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಿಜಿಸ್ಟರ್ ಆಗಬೇಕಾ? ದಿಸ್ ಇಸ್ ದಿ ಸಬ್ಜೆಕ್ಟ್ ಮ್ಯಾಟರ್, ದಿಸ್ ಇಸ್ ದಿ ಇಶ್ಯೂ. ಇದು ಸಂಘಟನೆ ನೋಂದಣಿಗೆ ಆಗಬೇಕಾ ಬಿಡಬೇಕಾ, ಇದು ಸಾಂವಿಧಾನಿಕ ಪ್ರಶ್ನೆ. ಇದು ಈ ಸಾಂವಿಧಾನಿಕ ಪ್ರಶ್ನೆಗೆ ಉತ್ತರ ಈಗ ಡಿಸ್ಪ್ಯೂಟ್ ಹ್ಯಾಸ್ ಅರೈಸ್ಡ್, ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಆನ್ಸರ್. ಅಷ್ಟೇ. ಈ ದೇಶದಲ್ಲಿ ಸರ್ವೋನ್ನತ ನ್ಯಾಯಾಲಯ ಇದೆ. ಸರ್ವೋನ್ನತ ನ್ಯಾಯಾಲಯ ಅಂತಕ್ಕಂಥದ್ದು ಕಾರ್ಯಾಂಗ, ಶಾಸಕಾಂಗ ಮತ್ತೆ ಈ ಎಲ್ಲ ಅಂಗಗಳ ಒಂದು ಇದನ್ನು ಮಾಡಿರ್ತಕ್ಕಂಥ ಕಾನೂನುಗಳು, ನೆಲದೇಶಗಳನ್ನು ಇದನ್ನು ತೀರ್ಮಾನ ಮಾಡ್ತಕ್ಕಂಥ ಒಂದು ಸರ್ವೋಚ್ಚ ನ್ಯಾಯಾಲಯ ಅದು. ಯಾಕೆ ರಾಮ ಜನ್ಮಭೂಮಿ ಮೇಲೇನೆ ವಿವಾದ ಇದ್ದಂತದ್ದು 100 ವರ್ಷಗಳ ತೀರ್ಮಾನ ಮಾಡಲಿಲ್ಲವೇ? ಇವತ್ತು ಆಗ್ಲಿ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ನೋಂದಣಿ ಆಗಬೇಕಾ ಆಗಬಾರದೆ, ಇದನ್ನು ತೀರ್ಮಾನ ಮಾಡುವಂತ ಸಮರ, ಇದನ್ನು ಕೋರ್ಟ್ ತೀರ್ಮಾನ ಮಾಡಬೇಕಾಗುತ್ತೆ. ತೀರ್ಮಾನ ಮಾಡಲ್ಲ. ಒಂದ್ ನಿಮಿಷ ಸರ್. ಇವತ್ತು ನಮ್ಮ ಕಾನೂನಿನಲ್ಲಿ ಏನು ಸಂವಿಧಾನ, ಏನು ಮದರ್ ಆಫ್ ಲಾ ಇದೆ, ಅದು ಹಾಕಿಕೊಟ್ಟಂತಹ ಅನೇಕ ಕಾನೂನುಗಳ ಅಡಿನಲ್ಲೇ ನಾವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಅದು ಡಿಸ್ಪ್ಯೂಟ್ನ ಇವ್ರು ಏನಾದರೂ ಪ್ರಶ್ನೆ ಮಾಡಿದಾಗ ಅದು ಕೋರ್ಟ್ನಲ್ಲಿ ಬರುತ್ತೆ. ನೀವು ಅದು ಬಿಟ್ಟರೆ ನಮಗಿರ್ತಕ್ಕಂಥ ಕಾನೂನು ನಡಿನಲ್ಲಿ ಅವಕಾಶದಲ್ಲಿ ಹೋಮ್ ಮಿನಿಸ್ಟ್ರು ಈಸ್ ಎ ಅಬ್ಸಲ್ಯೂಟ್ ಪವರ್ ಕೇಳ್ತಕ್ಕಂಥದ್ದು. ಯಾವ ಕಾರಣಕ್ಕೋಸ್ಕರ ಕೇಳ್ತಾರೆ ಸರ್ ಅಂದರೆ, ಇವತ್ತು ಒಂದು ಕಡೆ ಜನ ಸೇರ್ತಾರೆ ಅಂದರೆ ಅದು ಲಾಫುಲ್ಲಿ ಸೇರ್ಬೇಕು, ಲಾಫುಲ್ಲಿ ಅಸೆಂಬ್ಲಿ ಆಗ್ಬೇಕು. ಅನ್ಲಾಫುಲ್ ಅಂತ ಹೇಳಿ ಯಾವಾಗ ಆಗುತ್ತೆ ಅಂದ್ರೆ ಸರ್, ಒಂದ್ ನಿಮಿಷ ಸರ್, ಅನ್ಲಾಫುಲ್ ಅಸೆಂಬ್ಲಿ ಅಂತ ಆಗುತ್ತೆ. ಅನ್ಲಾಫುಲ್ ಅಸೆಂಬಲ್ ಅದಕ್ಕೆ ಅವಕಾಶ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಇವತ್ತು ಕಾನೂನು ಚಟುವಟಿಕೆಗಳೆಲ್ಲ ನಡೀತಾ ಇರ್ತದೆ. ಲ್ಯಾಂಡ್ ಆರ್ಡರ್ ಪ್ರಕಾರ ಸುಪ್ರೀಂ ಕೋರ್ಟ್ ಅಂತ ಹೇಳ್ಬೇಡಿ, ಸುಪ್ರೀಂ ಕೋರ್ಟ್ ಹೇಳುತ್ತೆ. ಓಕೆ ರಾಜೇಂದ್ರ ಸರ್ ಉತ್ತರ ಕೇಳ್ಬಿಡ್ತೀನಿ ಸರ್. ಹೇಳಿ ಸರ್, ಮಾತಾಡಿ. ನಾವು ಇದ್ರ ಬಗ್ಗೆ ಒಂದು ಅರ್ಥಹೀನವಾದಂತಹ, ಒಂದು ಬೇಸ್ಲೆಸ್ ಆದಂತಹ, ಒಂದು ಹುರುಳಿಲ್ಲದಂತ ಸುಮ್ನೆ ಎಮೋಷನಲ್ ಆಗಿ ನಾವು ಡಿಸ್ಕಸ್ ಮಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ. ಆಯ್ತು, ಈಗ ಯಾವುದೇ ಸಂಘಟನೆ ಕೂಡ ನಾವು ಮಾಡಬೇಕು. ದಯಮಾಡಿ ಮೆನ್ಷನ್ ಮಾಡಿ, ಉತ್ತರ ಹೇಳಕ್ ಬಿಡಿ, ಸುಮ್ನೆ ಕೇಳಿಸ್ಕೊಳ್ಳಿ. ಕಾನೂನಿದೆ ಅಂತ ದಯವಿಟ್ಟು ಸ್ವಲ್ಪ ಸಾವಧಾನವಾಗಿ ಕೇಳಿ. ಯಾಕೆಂತ ಹೇಳಿದ್ರೆ RSS ಅನ್ನು ಪ್ರದರ್ಶನ ಅಥವಾ ಒಂದು ಏನು ಅವರ ಮೆರವಣಿಗೆ ಅಥವಾ ಅವರ ಪಥಸಂಚಲನಗಳನ್ನು ಯಾಕೆ ಎಲ್ಲದಕ್ಕೂ ಕೋರ್ಟ್ಗಳು ರೆಸ್ಟ್ರಿಕ್ಟ್ ಮಾಡುತ್ತೆ. ಇಟ್ ಇಸ್ ದಿ ಕ್ವಶನ್ ಆಫ್ ಲಾ ಅಂಡ್ ಆರ್ಡರ್. ಇಟ್ ಇಸ್ ಅ ಜನರಲ್ ಲಾ. ಇದು ಎಲ್ರಿಗೂ ಅಪ್ಲೈ ಆಗಂತದ್ದು. RSS ಗೂ ಅಪ್ಲೈ ಆಗುತ್ತೆ. ಯಾರೋ ಒಬ್ಬರ ಒಂದು 25-50 ಜನ ಅಲ್ಲಿ ಬೀದಿಯಲ್ಲಿ ಹೋಗಿದ್ರು ಕೂಡ ಲಾ ಅಂಡ್ ಆರ್ಡರ್ ಬರುತ್ತೆ. ಇದು ಎಲ್ಲೂ ಬ್ಯಾನ್ ಆಗಿಲ್ಲ. ಬ್ಯಾನು ಕೆಲವು ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ, ಹಿಂದಿನ ಸರ್ಕಾರಗಳು ಬ್ಯಾನ್ ಆಗಿತ್ತು. ಹೀಗಾಗಿ ಅದೆಲ್ಲ ಸಂಘಟನೆಗಳಿಗೂ ಅಪ್ಲೈ ಆಗುವಂತ ಜನರಲ್ ಲಾ ಅದು. ನಾವು ಈ ದೇಶದ ಕಾನೂನುಗಳನ್ನು ಸರಿಯಾಗಿ ತಿಳ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನು ಇವತ್ತು ಸಂಘಟನೆ ನೋಂದಣಿ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಅಷ್ಟೇ ಪ್ರಶ್ನೆ. ಇಟ್ ಇಸ್ ಅ ಲಿಮಿಟೆಡ್ ಕ್ವಶನ್. RSS ಇಸ್ ಅನ್ರಿಜಿಸ್ಟರ್ಡ್ ಬಾಡಿ. ಇದು ಆಗಬೇಕಾ ಇಲ್ಲ ಅಂತ ಹೇಳ್ತಾ ಇದಾರೆ, ಬೇಕಾಗಿಲ್ಲ ಅಂತ ಮೋಹನ್ ಭಾಗವತ್ ಹೇಳ್ತಾ ಇದ್ದಾರೆ. ಖರ್ಗೆ ಅವ್ರೇನ್ ಹೇಳ್ತಾ ಇದಾರೆ, ಆಗಬೇಕು ಅಂತ ಹೇಳ್ತಾ ಇದಾರೆ. ಇಷ್ಟೇ ಇದ್ರ ಅರ್ಥ ಮಾಡ್ಕೋಬೇಕಾಗಿರೋದು. ಹಾಗಾದ್ರೆ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ RSS ರಿಜಿಸ್ಟರ್ ಆಗಬೇಕು. ದಟ್ ಇಸ್ ದಿ ವರ್ಷನ್ ಆಫ್ ದಿ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್. ಭಾಗವತ್ ಅವ್ರು ಹೇಳ್ತಾ ಇದಾರೆ ಬೇಕಾಗಿಲ್ಲ. ಹಾಗಾದ್ರೆ ಇದು ತೀರ್ಮಾನ ಯಾರು ಮಾಡೋರು? ಕೋರ್ಟೇ ಅಲ್ವಾ? ಕೋರ್ಟೇ ತೀರ್ಮಾನ ಮಾಡ್ಬೇಕಲ್ಲ. ಹೀಗಾಗಿ ಅದಕ್ಕೆ ಆದಂತ ಸರ್ಕಾರ ಇದೆ, ನಾವು ಸರ್ಕಾರ ತೀರ್ಮಾನ ಮಾಡ್ತೀವಿ. ನಿಮಗೆ ಮೋಹನ್ ಭಾಗವತ್ ಕ್ವಶನ್ ಮಾಡಿ ಸರ್, ಸರ್ವಾಧಿಕಾರಿ ಧೋರಣೆ ಆಗ್ಬಿಡುತ್ತೆ. ಸರ್ಕಾರದ ಅಧಿಕಾರ ನಿಷೇಧ ಮಾಡ್ತೀವಿ, ಆಮೇಲೆ ನೀವು ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ಪ್ಲೀಸ್ ಒಂದ್ ನಿಮಿಷ. ರಾಜೇಂದ್ರ ಸರ್, ಒಂದ್ ನಿಮಿಷ. ರಾಜೇಂದ್ರ ಸರ್, ಈಗ ಹೇಗಾಗ್ತಾ ಇದೆ ಇದು ಅಂತಂದ್ರೆ, ಸಂಘ ಪರಿವಾರ ಕಾನೂನುಗಳಿಗೆ ಮೀರಿ ಏನಾದ್ರೂ ಬೆಳೆದು ನಿಂತಿದೆಯಾ, ಸಂವಿಧಾನಕ್ಕೆ ಚಾಲೆಂಜ್ ಮಾಡುವ ಮಟ್ಟಿಗೆ ಏನಾದ್ರೂ ಬೆಳೆದು ನಿಂತಿದೆಯಾ, ಆ ಪ್ರಶ್ನೆ ಕೂಡ ಈಗ ಹುಟ್ಟುಕೊಳ್ಳುತ್ತೆ ಸರ್. ಹೀಗಾಗಿ ಕೋರ್ಟ್ ಇಸ್ ಟು ಡಿಸೈಡ್. ಇದನ್ನ ಯಾರು ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ರಿಜಿಸ್ಟ್ರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥದ್ದೊಂದು ಬಿಕ್ಕಟ್ಟು ಸೃಷ್ಟಿ ಆಗೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಆಗಿದೆ. ಬಿಕ್ಕಟ್ಟು ಸೃಷ್ಟಿ ಆಗೋಗ್ಬಿಟ್ಟಿದೆ, ಆಗಿಲ್ಲ ಅಂತಕ್ಕಂಥದ್ದಲ್ಲ. ಯಾಕೆಂತ ಹೇಳಿದ್ರೆ ಈಗ ಸಂಘ ಸಂಸ್ಥೆಗಳ ಪ್ರಕಾರ ಸಂಘಟನೆ ನೋಂದಣಿ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಮೋಹನ್ ಭಾಗವತ್ ಅವರು ಹೇಳಿದ ಮೇಲೆ ಇದು ದೊಡ್ಡ ಬಿಕ್ಕಟ್ಟು. ಯಾಕೆಂತ ಹೇಳಿದ್ರೆ ನಾವು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್
ಸಂವಿಧಾನಾತೀತ ಯಾವಾಗ ಸರ್? ಮತ್ತು ನಂದು ಅದೇ objection ಇದೆ ಸರ್. ಸರ್, ನಮ್ಮ government- ಸರ್, ನಾವು ತೀರ್ಮಾನ ಸರ್ಕಾರ ಮಾಡಿದ್ದೀವಿ ಸರ್ ಸರ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್ You are absolutely wrong ಸರ್, ಒಂದ್ ನಿಮಿಷ. interpretation. ಯಾರು ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇಲ್ಲ ಸರ್. ಸರ್ ಒಂದ್ ನಿಮಿಷ ಸರ್, ನಾನೀಗ ನಿಮಗೊಂದು ಹೇಳ್ತೀನಿ ಸರ್. ಈಗ ನಾನು. ಸರ್ಕಾರ ನನ್ನ ಡ್ಯೂಟಿ ಅಂತ ಸರ್ಕಾರದ್ದು. ಓಕೆ. ಹಾಗಾದ್ರೆ ನಾವು ನಿಷೇಧ ಗವರ್ನ್ ಏನ್ ಮಾಡಿ, ಮಾಡ್ದ? ಇಲ್ಲ ಅಂದವ್ರು ಯಾರು? ಸರ್, ಅವ್ರು ಏನಾನ ಡಿಸೈಡ್ ಮಾಡಕ್ಕಾಗತ್ತಾ? ಸರ್ ಅವರು ಅದನ್ನ ಹೇಳ್ತಾ ಇರೋದು, ನಾನ್ ಕೇಳ್ತಾ ಇರೋದು ಸರ್. ಅವ್ರು ಹೇಳ್ತಾ ಇರೋದು ಅದನ್ನೇ. ನೀವು ಅದನ್ನ ಒಂದ್ ನಿಮಿಷ ಸರ್, ನಿಧಾನಕ್ಕೆ ಮಾತಾಡಿ ಸರ್, ನಿಧಾನಕ್ಕೆ. ನಾನು ಹೇಳ್ತಾ ಇರೋದೇನಂದ್ರೆ ಸರ್, ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಇದು ಕೋರ್ಟ್ ತೀರ್ಮಾನ ಮಾಡಬೇಕು ಅನ್ನೋ ರೀತಿನಲ್ಲಿ ಹೇಳ್ತಾ ಇದ್ದಾರೆ. ಈಗ ಸರ್ ಗವರ್ಮೆಂಟ್ ನಾನು ಹೇಳ್ತಾ ಇರೋದು ಸರ್, ಈಗ ಭಾಗವತ್ ಅವ್ರು ಹೇಳ್ತಾ ಇರೋ ಪ್ರಶ್ನೆ, ನಾವು ಕಾನೂನಿಗಿಂತಲೂ ಮೇಲ್ಪಟ್ಟಿದೀವಿ ಅನ್ನೋ ಒಂದು ಅರ್ಥನ ಕೊಡ್ತಾ ಇದೆ, ಸಂವಿಧಾನಕ್ಕೂ ಕೂಡ ಮೇಲ್ಪಟ್ಟಿದೀವಿ ಅಂತ ಅರ್ಥ ಕೊಡ್ತಾ ಇದೆ. ನಿಮ್ ಸರ್ಕಾರ ಬ್ಯಾನ್ ಮಾಡುತ್ತಾ ಹಾಗಾದ್ರೆ ಇದೆಯಾ? ಅದನ್ನೇ ಸರ್, ಇದನ್ನ ರಾಜೇಂದ್ರ ಸರ್ ಅವರು ಕೂಡ ಹೇಳ್ತಾ ಇರೋದು ಇದನ್ನೇ. ಅವಕಾಶ ಇಲ್ಲ. ರಾಜೇಂದ್ರ ಸರ್ ಅವರು ಅದನ್ನ ಹೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ದಮ್ಮು ಅಂದ್ರೆ ಆ ಹೆಸರಿನಲ್ಲೇ ದಮ್ಮಿದೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಆ ದಮ್ಮಿದೆ. ಕಾನೂನಿನ ಪ್ರಕಾರ ಅದೇನಾದ್ರೂ ನಮ್ಮ ಕಾನೂನಿನ ಬದ್ಧವಾಗಿ ಇಲ್ಲ ಅಂತ ಹೇಳಿದ್ರೆ ಮೀನಾಮಾಶೆ ಅಂತಾರೆ, ನಮ್ಮ ಬ್ಯಾನ್ ಮಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ಒತ್ತಡಗಳಿಗೆ ರಾಜೇಂದ್ರ ಸರ್ ಅವರು ಆಗ್ಲೇ ಹೇಳ್ತಾ ಇದ್ರು ಸರ್. ಈಗ ಬಂಚ್ ಆಫ್ ಥಾಟ್ಸ್ ಪುಸ್ತಕದಲ್ಲಿ ಗೋಲ್ವಾಲ್ಕರ್ ಅವರು ಒಂದು ವಿಚಾರನ ಹೇಳ್ತಾರೆ. ಈ ಸಂವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನುಸ್ಮೃತಿ ಏನಿದೆ ಅದು ಎಲ್ಲವನ್ನೂ ಕೂಡ ಭಾರತಕ್ಕೆ ಏನು ಬೇಕು ಎಲ್ಲವನ್ನೂ ಒಳಗೊಂಡಿದೆ. ಅಂದ್ರೆ ಸಂವಿಧಾನವನ್ನು ಒಪ್ಪಲ್ಲ ಅನ್ನೋ ರೀತಿಯಲ್ಲಿ ಒಂದು ಬರವಣಿಗೆ ಇದೆ ಸರ್. ಹೀಗಾಗಿ ಆ ಒಂದು ಸಂದಿಗ್ಧ ಪರಿಸ್ಥಿತಿ ಈಗೇನಾದ್ರೂ ಕ್ರಿಯೇಟ್ ಆಗ್ತಾ ಇದೆಯಾ? ಆಗ್ಲೇ ನೀವು ಹೇಳಿದಾಗೆ ಬಿಕ್ಕಟ್ ಕ್ರಿಯೇಟ್ ಆಗಿದೆ ಆಲ್ರೆಡಿ ಅಂತ ಹೇಳ್ತಾ ಇದ್ರಿ. ಹೀಗಾಗಿ ಆ ಸಮಯ ಈಗ ಬಂದಿದೆಯಾ ಅಂತ? ಇಲ್ಲ, ಏನೇ ಇರಲಿ ಇವರೇ, ಈ ದೇಶಕ್ಕೆ ಒಂದು ಇತಿಹಾಸ ಇದೆ, ಈ ದೇಶಕ್ಕೆ ಸಂಸ್ಕೃತಿ ಇದೆ. ಭಾರತ ಬಹುಧರ್ಮೀಯ, ಬಹುಜನಾಂಗೀಯ, ಇದು ಬಹಳ ನಮ್ಮ ದೇಶದ ಸಂರಚನೆನೇ ಆ ರೀತಿ ಇದೆಯಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇರ್ತಕ್ಕಂಥ ಬಹುಧರ್ಮೀಯರು, ಬಹುಜಾತಿಯರು, ಬಹು ಸಂಸ್ಕೃತಿಯರು, ಬಹುಭಾಷೆಯರು, ಅದನ್ನ ನೀವು ಡಿನೇ ಮಾಡ್ತೀರಾ ಹೇಳಿ? ಭಾರತ ಅಂತ ಹೇಳಿದ್ರೆ ಏನು? ಹಾಗಾಗಿ ನೀವು ಏಕದಮದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಮಾಡುವಾಗ ಇವೆಲ್ಲ ಚರ್ಚೆ ಆಗಿಲ್ಲ ಅಂತಕ್ಕಂಥದ್ದಲ್ಲ. ಹಾಗಾಗಿ ಇಲ್ಲಿ ಸೌಹಾರ್ದತೆಯಿಂದ ಎಲ್ಲರೂ ಓಕೆ. ರಿಷಿಕ್ ಗೌಡ ಸರ್ ಆಗ್ಲೇ ಹೇಳ್ತಾ ಇದ್ರಿ, ಮಾತಾಡಿ ಸರ್. ನೋಡಿ, ನಾವು ಹೇಳಕ್ ಬರುತ್ತದೋ ಅವರು ಫೈನಾನ್ಷಿಯಲ್ ಅಕೌಂಟಬಿಲಿಟಿ ಕೇಳಿ ಇಟ್ಸ್ ಅ ವ್ಯಾಲಿಡ್ ಥಿಂಗ್. ಬಿಕಾಸ್ ಯಾವುದೇ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗ್ತಿರ್ಬೇಕಾದ್ರೆ ಅದು ಸಂಘ ಸಂಸ್ಥೆಗಳಿರಲಿ, ಇಂಡಿಪೆಂಡೆಂಟ್ ಬಾಡೀಸ್ ಇರಲಿ, ಬೇರೆ ಪ್ರೈವೇಟ್ ಕಂಪನೀಸ್ ಇರಲಿ, ಯಾವುದೇ ಇರಲಿ, ಇಟ್ ಈಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಇಶ್ಯೂಸ್. ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ಮಾತಾಡೋಣ. ಲಾ ಅಂಡ್ ಆರ್ಡರ್ ಇಶ್ಯೂಸ್ ಅಂತ ಬಂದಾಗ ದಟ್ ಈಸ್ ಆಲ್ಸೋ ಎನ್ ಅದರ್ ಎಂಟಿಟಿ. ಬಿಕಾಸ್ ಈಗ ನಮ್ಮ ಹಿರಿಯರು ಹೇಳ್ದಂಗೆ ನಿಮಗೆ ಎಲ್ಲೋ ಒಂದು ಕಡೆ ಇಷ್ಟು ಜನದ ಮೇಲೆ ಸೇರಬಾರ್ದು, ಗುಂಪು ಘರ್ಷಣೆಗಳಾಗಬಾರ್ದು, ಅಥವಾ ಜನಾಂಗೀಯ ನಿಂದನೆಗಳಾಗಬಾರ್ದು, ಇದೆಲ್ಲ ನಿಮಗೆ ಲಾ ಅಂಡ್ ಆರ್ಡರ್ ಅಲ್ಲಿ ಬರ್ತಾ ಇರುತ್ತಲ್ವಾ, ಅದನ್ನ ನೀವು ಫಾಲೋ ಮಾಡಿ. ಅದರಲ್ಲೂ ನಮ್ದೇ ತಕರಾರಿಲ್ಲ. ಅದರಲ್ಲಿ RSS ಆದ್ರೂ ಇರ್ಬೋದು, SDPI ಟೈಪ್ ಆರ್ ಇರ್ಬೋದು, ಬೇರೆ ಮುಸ್ಲಿಂ ಸಂಘಟನೆಗಳು ಇರ್ಬೋದು, ಬೇರೆ ಬೇರೆ ಯಾವುದೇ ಸಂಘಟನೆಗಳೇ ಸಂಘಟನೆಗಳಾದ್ರೂ ಎವ್ರಿಬಡಿ ಅವರೆಲ್ಲರೂ ವಿ ಆರ್ ಆಲ್ ಸೇಮ್ ಅಂಡರ್ ದ ಲಾ. ದೇರ್ ಇಸ್ ನೋ ಡಿಸ್ಪ್ಯೂಟ್ ಅಬೌಟ್ ಇಟ್. ಆದ್ರೆ ನಾನು ಇಲ್ಲಿ ಕೇಳಕ್ ಬಯಸ್ತಾ ಇರುತ್ತದೆ ಏನು ಅಂತಂದ್ರೆ, ಈಗ ಸರ್ ಮೋಹನ್ ಭಾಗವತ್ ಅವರು ಹೇಳ್ತಾರೆ ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿಲ್ಲ, ನಾವ್ ಯಾಕೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ನೇರವಾಗಿ ಕಾನೂನಿಗೆ, ಸಂವಿಧಾನಕ್ಕೆ ಇದು ಚಾಲೆಂಜಿಂಗ್ ಸ್ಟೇಟ್ಮೆಂಟ್. ಕೇಳಿ, ಈಗ ಹೊರಗಡೆ ಮಾಧ್ಯಮದಲ್ಲಿ ನಾನು 1000 ಹೇಳಿಕೆಗಳನ್ನ ಕೊಡ್ಬೋದು. ಈಗ ನಾನು ಇಲ್ಲಿ ಕುತ್ಕೊಂಡ್ಬಿಟ್ಟು ನಾನು 1000 ಹೇಳಿಕೆ ಕೊಡ್ಬೋದು. ಆದ್ರೆ ಐ ಕೆನಾಟ್ ಸೇ ದಿಸ್ ಇನ್ ಫ್ರಂಟ್ ಆಫ್ ದ ಲಾ. ಈಗ ನಾಳೆ ಕೋರ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಂಡರ್ ಅಲ್ಲಿ ಏನು ಡಿಫೈನ್ ಆಗಿದೆ ಲಾ, ನಾನಲ್ಲ ಹೇಳಿಕೆ ಕೊಡ್ಬೇಕಲ್ಲ. ಈಗ ನಾನು ಇಲ್ಲಿ ಹೇಳೋದು ಸುಲಭ, ಬಿಕಾಸ್ ಇಲ್ಲಿ ವಿ ಆರ್ ನಾಟ್ ಬೌಂಡ್ ಬೈ ಎನಿಥಿಂಗ್. ಆದ್ರೆ ನಾಳೆ ಈಗ ನಾನು ಒಂದು ಲಾ ಅಂಡರ್ ಅಲ್ಲಿ ನಾನು ಹೇಳ್ಬೇಕಾದ್ರೆ ಐ ಹ್ಯಾವ್ ಟು ಗಿವ್ ಅಂಡರ್ ದ ಸ್ಟೇಟ್ಮೆಂಟ್. ಕೊಡ್ಲಿ ಬಿಡಿ ಅವರು. ಈಗ ಒಂದ್ ವೇಳೆ ಈಗ ನಾಳೆ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಇಸ್ ದ ಹೈಯೆಸ್ಟ್ ಕೋರ್ಟ್ ಇನ್ ದ ಕಂಟ್ರಿ ಅಲ್ವಾ, ಈಗ ಅಲ್ಲಿ ಅವ್ರು ಬಂದ್ಬಿಟ್ಟು ಹೇಳಿಕೆ ಕೊಟ್ಬಿಟ್ಟು ಇದನ್ನ ನಾವು ಕೊಡೋವಂಥದ್ದು ಇಲ್ಲ, ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರೆ, ಅದನ್ನ ಲಾ ಅಥವಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಸ್ ಇಟ್ ಈಸ್ ಅಕ್ಸೆಪ್ಟಬಲ್ ಅನ್ನೋ ತರ ಅಂತ ಇದೆ ಅನ್ನೋ ತರನೇ ಆದ್ರೆ ಅದಕ್ಕೆ ತಕರಾರತ್ತಕ್ಕೆ ನಾನಾದ್ರಾಗ್ಲಿ ನೀವಾದ್ರಾಗ್ಲಿ ಬೇರೆಯವರಾಗ್ಲಿ ಏನಿದೆ? ಒಂದು ವೇಳೆ ಇಫ್ ಇಟ್ ಸೇಸ್ ನೋ ಯು ಹ್ಯಾವ್ ಟು ರಿಜಿಸ್ಟರ್ ಅನ್ನೋ ತರ ಅಂತಾನೆ ಬಂತು ತಿಳ್ಕೊಳ್ಳಿ. ಆಫ್ಟರ್ ಆಲ್ ದ ಲೀಗಲ್ ಬ್ಯಾಟಲ್, ಲೆಟ್ ದೆಮ್ ಡೂ ಇಟ್. ಅದ್ರಲ್ಲಿ ತಕರಾರು ಏನಿದೆ ಅಲ್ಲಿ? ಸೊ ಇಲ್ಲಿ ತಕರಾರು ಎತ್ತುತ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಇಷ್ಟು ದಿನದಿಂದ ಈಗ RSS ಆಕ್ಟಿವಿಟೀಸ್ ತಕರಾರು ಇವ್ರಿಗೆ, RSS ಅವರ ಸಂಘಟನೆ ತಕರಾರು ಇವ್ರಿಗೆ, ಕಾಂಗ್ರೆಸ್ ಅವರಿಗೆ, RSS ನ ಮೂಲ ಉದ್ದೇಶ ತಕರಾರು ಇವ್ರಿಗೆ. ಸೊ ನಿಮಗೆ ಇಲ್ಲಿ ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ತಕರಾರಿಲ್ಲ ಇವ್ರಿಗೆ.
ಸರಿನಾ? ನಿಮಗೆ ಇಲ್ಲಿ ಇರುವಂತದ್ದು ಏನ್ ತಕರಾರು ಅಂತ ಹೇಳಿದ್ರೆ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಥವಾ ಹೂ ಇಸ್ ದ ಶಾಡೋ ಆಫ್ ಬಿಜೆಪಿ, ಅಥವಾ ಬಿಜೆಪಿ ದೇವೇಗೌಡರು ಬಹಳಷ್ಟು ಸಂದರ್ಭದಲ್ಲಿ ಟೀಕೆ ಮಾಡಿದ್ದಾರೆ. 49, 55 ಅಥವಾ 199ಕ್ಕೆ ಬಂದು ನಿಂತ್ಕೊಂಡಿದಾರಲ್ಲ ಇವತ್ತು 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಇರೋ ಲೋಕಸಭೆಯಲ್ಲಿ, ಅದು ಇವ್ರಿಗೆ ಪ್ರಶ್ನೆ ಬರ್ತಾ ಇರುವಂತದ್ದು. ಯಾಕೆ ನಾವು ಏನದು 45, 90 ಸಂಘನೇ ಇವ್ರನ್ನ ಅಲ್ಲಿ ತಂದಿದ್ಯಾ? ಇವರಿಗೆ ಈಗ ಸೋಲಕ್ಕೆ ಏನಾದ್ರು ರೀಸನ್ಸ್ ಬೇಕಾಗಿತ್ತು. ಸೊ ವೋಟ್ ಚೋರಿ ಇತ್ತು, ಈಗ SIR ಬಗ್ಗೆ ಹೇಳಿದ್ರು. ಈಗ ಹೊಸದಾಗಿ ಏನ್ ತಗೊಂಡಿದ್ದಾರೆ, ಈಗ ಸನ್ಮಾನ್ಯ ಖರ್ಗೆ ಅವರು ಬಂದುಬಿಟ್ಟು ನಾವು RSS ಒಂದು ಇಟ್ಕೊಂಡಿದೀವಿ ಅಂತ ಇಟ್ಕೊಂಡಿದ್ದಾರೆ. ಆಯ್ತಪ್ಪ, ನೀವು ಒಂದು ವಾರ ಇದೇ ವಿಚಾರ ಮಾತಾಡ್ತೀರಾ, ಮಾತಾಡೋಣ, ಓಕೆ ಫೈನ್. ಆಫ್ಟರ್ ವಾಟ್? RSS ಬಗ್ಗೆ ನೀವು ಒಂದು ವಾರ ಎಲ್ಲ ಮಾತಾಡಿದ್ರಿ, ಲೆಟರ್ ಕಳಿಸಿದ್ರಿ, ಎಕ್ಸ್ಪ್ಲನೇಷನ್ ಕೇಳಿದ್ರಿ. ಆಫ್ಟರ್ ದಟ್ ವಾಟ್? ಅದಾದ್ಮೇಲೆ ನೀವು ಇಟ್ ಹ್ಯಾಸ್ ಟು ಗೋ ಟು ದ ಕೋರ್ಟ್, ರೈಟ್? ನಿಮಗೆ ಜುಡಿಷರಿಗೆ ಹೋಗುತ್ತೆ, ಅಲ್ಲಿ ಫಾಲೋ ಮಾಡ್ತಾರೆ. ನೀವು ಏನ್ ಫಾಲೋ ಮಾಡಿದೀರಾ, ಏನ್ ಫಾಲೋ ಮಾಡ್ತಾ ಇಲ್ಲ, ಏನ್ ಇರ್ರೆಗ್ಯುಲಾರಿಟೀಸ್ ಇದೆ ಅಲ್ಲಿ ಹೋಗುತ್ತೆ. ಅದಾದ್ಮೇಲೆ ಅವರು ತಾವು ತಮ್ಮ ಹೋಮ್ ಮಿನಿಸ್ಟ್ರಿ ಕೆಲಸನ ಮಾಡ್ಕೊಂಡು ಹೋಗ್ಬೇಕಲ್ವಾ? ಸೊ ನೀವ್ ಏನ್ ಪ್ರೂವ್ ಮಾಡಕ್ ಹೋಗ್ತಾ ಇದ್ರಾ ಇಲ್ಲಿ ನೀವು? ಸೊ ಆರ್ ಯು ಬಿಹೈಂಡ್ RSS? ಆರ್ ಯು ಬಿಹೈಂಡ್ RSS ಆಕ್ಟಿವಿಟೀಸ್, ಆರ್ ಯು ಬಿಹೈಂಡ್ ದ ಆಕ್ಟಿವಿಟೀಸ್ ಅಗೇನ್ಸ್ಟ್ ಕಾಂಗ್ರೆಸ್? ಅದನ್ನ ಹೇಳ್ಬೇಕಲ್ವಾ ನೀವು? ನಿಮಗೆ ಇಲ್ಲಿ ತಕರಾರು ಇರುವಂತದ್ದು ಕಾಂಗ್ರೆಸ್ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ದಾರೆ ಹೊರತು ದೇಶಕ್ಕೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಕರಾರಿಲ್ಲ ನಿಮಗೆ. ಅವ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಕರಾರಿಲ್ಲ. ಸರ್ದಾರ್ ಪಟೇಲ್ ಅವರು ನೇರವಾಗಿ ಹೇಳ್ತಾರೆ, RSS ನ ಚಟುವಟಿಕೆಗಳು ಸರ್ಕಾರ ಮತ್ತು ದೇಶದ ಅಸ್ತಿತ್ವಕ್ಕೆ ನೇರವಾದ ಬೆದರಿಕೆ ಆಗಿತ್ತು. ಇದನ್ನ 1948ರಲ್ಲಿ ಬ್ಯಾನ್ ಮಾಡಬೇಕಾದ್ರೆ ಹೇಳ್ತಾರೆ. ಇದಾದ್ಮೇಲೆ ರಿವೋಕ್ ಆಯ್ತಲ್ವಾ? ಆ ರಿವೋಕ್ ಆಗ್ಬೇಕಾದ್ರೆ ಸರ್, ರಿವೋಕ್ ಆಗ್ಬೇಕಾದ್ರೆ 3 ಒಂದು ಷರತ್ತುಗಳನ್ನು ನೀಡಲಾಗುತ್ತೆ. ಭಾರತದ ತ್ರಿವರ್ಣ ಧ್ವಜ ಏನಿದೆ ಇದನ್ನ ಮತ್ತೆ ಸಂವಿಧಾನಕ್ಕೆ ಸಂಪೂರ್ಣವಾಗಿ ನಿಷ್ಠೆ ಹೊಂದಬೇಕು. ಇದರ ಬಗ್ಗೆ ರೈಟಿಂಗ್ ಅಲ್ಲಿ ಅವ್ರನ್ನ ಕೇಳ್ತಾರೆ. ಲಿಖಿತವಾಗಿರುವ ಒಂದು ಸಂವಿಧಾನವನ್ನು ಕೂಡ RSS ಹೊಂದಿಕೊಳ್ಳಬೇಕು ಅಂತ. ಈಗ ನಾನು ಕೇಳ್ತಾ ಇದ್ದೀನಿ ಸರ್, ತ್ರಿವರ್ಣ ಧ್ವಜ RSS ಕಚೇರಿ ಮೇಲೆ ಯಾಕೆ ಹಾರಾಡಬಾರ್ದು? ಸರ್, ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಯಾಕೆ ಆರಿಸಿಲ್ಲ ಅಂತ. ಆದ್ರೆ ಒಬ್ಬ ಭಾರತೀಯ ಪ್ರಜೆ ಆಗಿ, ಬೀಯಿಂಗ್ ಎ ಸಿಟಿಸನ್ ಆಫ್ ಇಂಡಿಯಾ, ಮೈ ಫಸ್ಟ್ ರೈಟ್ಸ್ ಈಸ್ ದಟ್ ಐ ಹ್ಯಾವ್ ಟು ರೆಸ್ಪೆಕ್ಟ್ ಮೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಐ ಹ್ಯಾವ್ ಟು ರೆಸ್ಪೆಕ್ಟ್ ಮೈ ಇಂಡಿಯನ್ ಫ್ಲಾಗ್, I have to respect my Indian national anthem, and whatever so called as a Indian citizen ನನಗೆ ಬೇಸಿಕ್ ರೈಟ್ಸ್ ಇರುತ್ತೋ, ರೆಸ್ಪೆಕ್ಟ್ಫುಲ್ ರೈಟ್ಸ್. ಬಂಚ್ ಆಫ್ ಥಾಟ್ ಓದಿದಿರಾ ಸರ್? RSS ನ ರಾಷ್ಟ್ರೀಯ ಅಧ್ಯಕ್ಷರು ಇರ್ಲಿ ಸರ್, ನೋಡಿ ಗೋಲ್ವಾಲ್ಕರ್ ಅವರು ಬರೆದಿರೋ ಬಂಚ್ ಆಫ್ ಥಾಟ್ಸ್ ಪುಸ್ತಕನ ಓದಿ ನೀವು. ಅಲ್ಲ ನೋಡಿ ಸರ್, ನೋಡಿ ಈಗ ನಾನು RSS ಅವನ ಅಲ್ವಲ್ಲ? ಸೊ ಈಗ ನನ್ನನ್ನು ಕೇಳಿದ್ರೆ ನೀವು ಆ ಪ್ರಶ್ನೆ ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಭಾರತದ ರಾಷ್ಟ್ರೀಯ ಧ್ವಜ, ಭಾರತದ ರಾಷ್ಟ್ರೀಯ ಧ್ವಜ, ರಾಷ್ಟ್ರೀಯ ಗೀತೆ, ನಾನು ಆಸ್ ಎ ಇಂಡಿಯನ್ ಸಿಟಿಸನ್ ಮಾತಾಡ್ತಾ ಇದ್ದೀನಿ. ಒಂದು. ಎರಡನೇದು, ಈಗ ಅವರಲ್ಲಿ ಏನಾದ್ರು ಇರ್ರೆಗ್ಯುಲಾರಿಟೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಾ ರೈಟ್ಸ್ ಗಳು ಇದೆ. ನಾನಿಲ್ಲಿ ಏನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಇವರು ನಮ್ಮ ಸ್ನೇಹಿತರು ಹೇಳಿದ್ರು ನಮ್ಮ ಸರ್ಕಾರಕ್ಕಾಗರೆ ಅಧಿಕಾರ ಇಲ್ವಾ ಅಂತ ಹೇಳಿದ್ರು. ನಿಮ್ಮ ಸರ್ಕಾರದಲ್ಲಿ ಏನ್ ಅಧಿಕಾರ ಇದೆ ಆ ಲಿಮಿಟೇಷನ್ಸ್ ಅಲ್ಲಿ ನೀವು ಮಾಡಿ, ಆದ್ರೆ ಅಲ್ಟಿಮೇಟ್ ಆಗಿ ಅದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ? ಇಟ್ ವಿಲ್ ಬಿ ಬಿಫೋರ್ ದ ಲಾ, ಬಿಫೋರ್ ದ ಕೋರ್ಟ್. ಸೊ ಅಲ್ಲಿ ಏನ್ ಬ್ಯಾನ್ ಮಾಡೇ ಮಾಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಹೇಳಿದ್ರೆ ಅವ್ರು ದಮ್ಮು ತಾಕತ್ತಿದ್ರೆ ಮಾಡಿ. ನೀವು ಪ್ರಶ್ನೆ ಬರುತ್ತೆ, ಮಾಡಿ, ನೀವು ಕಾನೂನಿನ ಪ್ರಶ್ನೆ ಬರುತ್ತೆ, ಪ್ರಶ್ನೆ ಬರಲ್ಲ, ಕಾನೂನಿನ ಪ್ರಶ್ನೆ ಬರುತ್ತೆ. ಇದು ಕೇವಲ ಒಂದು ಸ್ಟಂಟ್ ಅಷ್ಟೇನ? ಹಾಗಾದ್ರೆ ಕೇವಲ ಕಾಂಗ್ರೆಸ್ ಪಕ್ಷದ ಒಂದು ಸ್ಟಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಯಾಕೆ ಡಿಫೆಂಡ್ ಮಾಡ್ಲಿ ಸರ್? ರೈಟ್, ಮಾಡಿ ನೀವು ಕಾನೂನಾತ್ಮಕವಾಗಿ. ಸರ್, ಕಾಂಗ್ರೆಸ್ ಪಕ್ಷದ ಬರೀ ಸ್ಟಂಟ್ ಮಾತ್ರನ, ಅಥವಾ ನಿಜಕ್ಕೂ ಕೂಡ ಇದನ್ನ ಒಂದು ತಾರ್ಕಿಕಂತೆ ಕೊಂಡೊಯ್ಯತ್ತ? ಇದು ಒಂದು ಸರ್. ಇದರ ಜೊತೆಗೆ ಖಂಡಿತವಾಗೂ ಪ್ರಿಯಾಂಕ್ ಖರ್ಗೆ ಅವರು ಕ್ರಿಯಾಶೀಲ ಸಚಿವರು, ಪಬ್ಲಿಸಿಟಿ ಮಾರ್ಕೆಟಿಂಗ್ ಸಚಿವರು ಮಾಡ್ಕೊಳ್ಳೋದು ಗೊತ್ತು ಬಿಡ್ರಿ. ನಾವು ಸುಮ್ಮನೆ ಇದೀವಿ. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಖಂಡಿತವಾಗೂ ಕೂಡ ಒಂದು ಅವ್ರು ಏನು ಕಾನೂನಿನ ಒಂದು ಪ್ರಕಾರ ಇವತ್ತು ನಾವು ಲೆಟರ್ನ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಂದ, ಯಾಕಂದ್ರೆ ನ್ಯಾಚುರಲ್ ಜಸ್ಟಿಸ್ ಇವತ್ತು ಯಾವುದೇ ಸಂಘ ಸಂಸ್ಥೆಗಳಿಗೂ ಕೂಡ ಸರ್ಕಾರ ಒಂದು ಲೆಟರ್ನ ನಾವು ಕೊಟ್ಟಿದ್ದೀವಿ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ. ಅವ್ರು ಏನು ಅವರಿಂದ ಬರ್ತದೆ ಅದನ್ನ ನಾವು ಸ್ವೀಕರಿಸಬೇಕು. ಸ್ವೀಕರಿಸಿ ನಂತರ ಸ್ಕೂಟನಿ ಮಾಡಿ ಸರ್ ಕಾನೂನಿನ ಪ್ರಕಾರ ಅದು ಏನಿದೆ ಎಲ್ಲ ಇನ್ಫಾರ್ಮೇಶನ್ ರಿಜಿಸ್ಟ್ರೇಷನ್ ಆಗಿದೆಯಾ ಸರ್? ಇದು RSS ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು ರಾಜಕೀಯ ದ್ವೇಷ ಅಲ್ವಾ? RSS ನ ಟಾರ್ಗೆಟ್ ಇದು ರಾಜಕೀಯ ದ್ವೇಷ ಅಲ್ವಾ? ರಾಜಕೀಯ ಸೈದ್ಧಾಂತಿಕ ದ್ವೇಷ ಅಲ್ವಾ? ಸೈದ್ಧಾಂತಿಕ ದ್ವೇಷ ಅಲ್ವಾ? RSS ನ ದ್ವೇಷ ಅಲ್ಲ, ಯಾವುದೇ ಇದ್ರ ಮೇಲೆ ನಾವು ದ್ವೇಷ ಇಲ್ಲ. ಕ್ಲಿಯರ್ ಆಗಿ ಅದೇ ಅನಿಸ್ತಾ ಇದೆ. ಈಗ ಕಾನೂನನ್ನ ಫಾಲೋ ಮಾಡಿ ಅವರೇ ಕಂಡೀಷನ್ ಯಾರು ಪಟೇಲ್ರ ಮುಂದೆ ನೇರವಾಗಿ ಹೇಳಿದ್ದಾರೆ ಸರ್, ನಿಮ್ ಸರ್ಕಾರ ನೇರವಾಗಿ ಚಾಲೆಂಜ್ ಮಾಡಿದ್ದಾರೆ, ನಾವು ಮಾಡಲ್ಲ, ರಿಜಿಸ್ಟ್ರೇಷನ್ ಮಾಡಲ್ಲ ಅಂತ ಹೇಳಿದ್ದಾರೆ. ರಿಜಿಸ್ಟ್ರೇಷನ್ ಮಾಡಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಹೇಳ್ತದೆ ಅದನ್ನ ನಮ್ಮ ಸನ್ಮಾನ್ಯ ಖರ್ಗೆ ಅವರು ಕ್ರಮ ತೆಗೆದುಕೊಳ್ತಾರೆ. ಏನ್ ಕ್ರಮ ಆಗುತ್ತೆ ಸರ್? ಏನ್ ಕ್ರಮ ಅಂತ ಹೇಳಿದ್ರೆ ಅದು ನಮ್ಮಲ್ಲಿ ಏನಿದೆ
ಅವ್ರು ಯಾವುದೇ ಇಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಿದೆಯಾ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆಯಾ ಅದನ್ನ ಹೇಳಿ. ರಿಜಿಸ್ಟರ್ಡ್ ಇಲ್ಲ ಅಂತ ಹೇಳಿದ್ರೆ, ಅನ್ಲಾಫುಲ್ ಇಲ್ಲ ಅಂತಂದ್ರೆ ನಿಷೇಧ ಮಾಡ್ತಾರೆ. ನಿಷೇಧ ಮಾಡ್ತಾರೆ. ವೆರಿ ಸಿಂಪಲ್. ಓಕೆ, ಆಮೇಲೆ ಅವರು ಎಲ್ಲಿ ಕೋರ್ಟ್ಗೆ ಹೋಗ್ಲಿ, ಅಲ್ಲ, ಬರೀ ಕೋರ್ಟ್ ತೀರ್ಮಾನ ಮಾಡ್ಲಿ. ಆಮೇಲೆ ಸರ್ ಭಾರತದಾದ್ಯಂತ ಆಮೇಲೆ ತೀರ್ಮಾನ ಒಂದು ಬಹುದೊಡ್ಡ ರಾಜಕೀಯ ಸಂಘರ್ಷಕ್ಕೆ, ಸೈದ್ಧಾಂತಿಕ ಸಂಘರ್ಷಕ್ಕೆ ಸಂಘರ್ಷ ಅಲ್ಲ ಸರ್. ಮುಂದಾಗ್ತಾ ಇದೆಯಾ ಸರ್ ಸಂಘರ್ಷ ಯಾರು ಮಾಡ್ಕೊಳ್ತಿದ್ದಾರೆ ಸರ್? ಇಡೀ ದೇಶ ಸರ್, ಈ ದೇಶದ ಸಂವಿಧಾನಕ್ಕೆ RSS ನವರು ಸಂಘರ್ಷ ಮಾಡ್ಕೊಳ್ತಿದ್ದಾರೆ. Okay. ನಮಗೆ ಅಲ್ಲ ಸಂಘರ್ಷ ಹಾ. ಇದು ನಾವು ಸರ್ ಇಡೀ ದೇಶ ಸಂಘರ್ಷ ನಾನು ಹೇಳೋದು ಸರ್, ಇಡೀ ದೇಶದಲ್ಲಿ RSS ನಮ್ಮ ಇಡೀ ಕರ್ನಾಟಕದಲ್ಲಿ ಸರ್ ಸರಿಸುಮಾರು 4127 ದೈನಂದಿನ ಶಾಖೆಗಳನ್ನು ಹೊಂದಿದೆ ಅಂತಿದೆ. ಆಯ್ತಾ? 1389 ಕಾರ್ಯಕ್ರಮಗಳನ್ನು ಮಾಡಿದೆ RSS. 60 ಮಾಸಿಕ ಮಂಡಳಿಗಳಿದಾವೆ. ಜೊತೆಗೆ ಸರಿಸುಮಾರು 19.61 ಲಕ್ಷ ಜನ ಅದರಲ್ಲಿ ಏನು ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಂದ್ರೆ ಇಟ್ ಇಸ್ ದ ಬಿಗ್ಗೆಸ್ಟ್ ಆರ್ಗನೈಸೇಷನ್. ಅದನ್ನ ಎದುರು ಹಾಕೊಂಡು ಕಾಂಗ್ರೆಸ್ ಏನಾದ್ರೂ ಈಗ ಬಿಗ್ಗೆಸ್ಟ್ ಸಂಘರ್ಷಕ್ಕೆ ಮುಂದಾಗ್ತಾ ಇದೆಯಾ? ಸರ್ ಎದುರಾಕೊಂಡು ಅಲ್ಲ ಸರ್, ಕಾನೂನಿನ ಬಾಹಿರ ಇತ್ತು ಅಂದ್ರೆ ನಾವು ಯಾರನ್ನೇ ಆಗ್ಲಿ ಎದುರಾಕೊಳ್ತೀವಿ. ಕಾನೂನು ಬಾಹಿರವಾಗಿ ಯಾರು ತೊಡಗಿರ್ತಾರೋ ಅವ್ರನ್ನ ಸರ್ಕಾರ ನಮ್ ಕರ್ತವ್ಯ ಅದು. ಒತ್ತು ತಗೊಂಡ್ರದೆ ಅದಕ್ಕೆ ನಾವು ಇದು ಮಾಡ್ಲಿಕ್ಕೆ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಲಿಕ್ಕೆ, ಕಾನೂನು ರಕ್ಷಣೆ ಮಾಡ್ಲಿಕ್ಕೆ ನಮ್ ಪವರ್ ಐತೆ, ಅಬ್ಸಲ್ಯೂಟ್ ಪವರ್. ಅದು ಇಲ್ಲಿಗಲ್ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಸಂಘರ್ಷಕ್ಕಲ್ಲ, ಅವರು ಸಂಘರ್ಷಕ್ಕೆ ಇಳಿತಂದ್ರೆ ನಾವು ನಮ್ಮ ಕಾನೂನನ್ನ ಪಾಲನೆ ಮಾಡ್ತೀವಿ. ಪಾಲನೆ ಮಾಡ್ತೀವಿ, ಪಾಲನೆ ಮಾಡ್ತೀವಿ, ಪಾಲನೆ ಮಾಡ್ತೀವಿ. ಈಗ ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ರಿಷಿಕ್ ಗೌಡ ಸರ್ ಧನ್ಯವಾದಗಳು.